ಇಂದು UPSC ಫಲಿತಾಂಶ ಹೊರಬಿದ್ದಿದ್ದು ಹುಬ್ಬಳ್ಳಿಯ ಕೃಪಾ ಜೈನ್ ಅವರು 440 ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಸದ್ಯ ನಮ್ಮ ಜೊತೆ ಅವರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಮೇಡಮ್, ಮೊದಲಿಗೆ ಕಾಂಗ್ರಾಚುಲೇಷನ್. ಏನು ಅನ್ಸುತ್ತೆ, ಹೇಗೆ ಪ್ರಾಕ್ಟೀಸ್ ಮಾಡಿದ್ರಿ, ಎಷ್ಟನೇ ಅಟೆಂಪ್ಟ್ ಅಲ್ಲಿ ಈ ಸಲ ಪಾಸ್ ಆಗಿದ್ರಿ, ಅದು 440 ಅಂಕ ಅಂತ ಹೊಡೆದಿದ್ರಿ, ಏನು ಅನ್ಸುತ್ತೆ? ಸರ್ ಭಾಳ ಖುಷಿ ಇದೆ ಸರ್. ನೆವರ್ ಇಮ್ಯಾಜಿನ್ಡ್ ಇದಾಗುತ್ತೆ ಎಲ್ಲ. ಆಲ್ವೇಸ್ ನಾನು ತಿಳಿತಿದ್ದೆ ಆಗುತ್ತೆ ಆಗಲ್ಲ ಏನು ಡೌಟ್ ಇರ್ತಿತ್ತು. ವೆರಿ ಹ್ಯಾಪಿ 440 ರ್ಯಾಂಕ್ ಬಂದಿದೆ. ಸೋ ಹ್ಯಾಪಿ, ಪ್ರೌಡ್ ಪೇರೆಂಟ್ಸ್, ಪ್ರೌಡ್ ಗ್ರ್ಯಾಂಡ್ ಪೇರೆಂಟ್ಸ್, ಪ್ರೌಡ್ ಬ್ರದರ್. ನನ್ನ ಥರ್ಡ್ ಅಟೆಂಪ್ಟ್ ಇತ್ತು ಸರ್ ಇದು. ಹಾಂ ಸಾರಿ, ಥರ್ಡ್ ಅಟೆಂಪ್ಟ್ ಇತ್ತು. ಪ್ರಿಪ್ರೇಷನ್ ವೈಸ್ ಸರ್, ನಾನು ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿಲ್ಲ. ಸೆಕೆಂಡ್ ಅಟೆಂಪ್ಟಲ್ಲಿ ನಾನು ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸಲ್ಲಿ ಬಂದಿದ್ದೀನಿ. ಥರ್ಡ್ ಅಟೆಂಪ್ಟ್ ಇದೆ ಸರ್ ನಂದು. ಹೇಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂತ? ಸೊ ಪ್ರಿಪ್ರೇಷನಲ್ಲಿ ಸ್ಟ್ರಗಲ್ಸ್ ಇತ್ತು, ಭಾಳಷ್ಟು ಲರ್ನಿಂಗ್ಸ್ ಇತ್ತು. ಇನಿಷಿಯಲಿ ನನಗೆ ಜಾಸ್ತಿ ಗೊತ್ತಿರಲಿಲ್ಲ ವರ್ಲ್ಡ್ ಅಫೇರ್ಸಲ್ಲಿ ಬಗ್ಗೆ. ನ್ಯೂಸ್ ಪೇಪರ್ ನಾನು ಓದ್ತಾ ಇರಲಿಲ್ಲ. ಈಗ ನಾನು UPSCಯಲ್ಲಿ ಬಂದೆ, ಪ್ರತಿದಿನ ನಾನು ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಲ್ಲ ಅಂದರೆ ನನಗೆ ಅನಿಸುತ್ತೆ ನನ್ನ ದಿನ ಸ್ಟಾರ್ಟ್ ಆಗಿಲ್ಲ. ಸೊ ಭಾಳಷ್ಟು ಪ್ರಿಪ್ರೇಷನಲ್ಲಿದೆ. ಹಿಸ್ಟ್ರಿ ಕಲ್ತಿದ್ದೀನಿ, ಬೇರೆ ಎಲ್ಲ ಇಂಜಿನಿಯರಿಂಗಿಂದ ಭಾಳ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದ್ದಾವೆ. ಸೊ ಸ್ಟ್ರಗಲ್ ಇತ್ತು. ಸ್ಟ್ರಗಲ್ ಇನ್ ಟರ್ಮ್ಸ್ ಆಫ್ ಕಂಟಿನ್ಯೂಸ್ಲಿ ಹಾರ್ಡ್ ವರ್ಕ್ ಮಾಡಬೇಕು. ಪ್ರತಿದಿನ ಯು ಹ್ಯಾವ್ ಟು ಗಿವ್ ನಂಬರ್ ಆಫ್ ಅವರ್ಸ್. ಅದಕ್ಕೆ ಇಟ್ ಇಸ್ ಬೀನ್ ಅ ಗುಡ್ ಜರ್ನಿ. ಈ ಅಟೆಂಪ್ಟ್ ಅಲ್ಲಿ ಯಾವುದು ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅದು ಚಾಲೆಂಜಸ್ ಹೇಗಿತ್ತು ಅಂತ? ಸರ್ ನನ್ನ ಮೂರು ಅಟೆಂಪ್ಟಲ್ಲಿ ನಾನು ಸೋಷಿಯಾಲಜಿ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದೆ. ಚಾಲೆಂಜಸ್ ಪರ್ಟಿಕ್ಯುಲರ್ಲಿ ಸರ್, ನನಗೆ ರ್ಯಾಂಕ್ ಇಂಪ್ರೂವ್ ಮಾಡೋದಿತ್ತು ಮತ್ತು ಬೆಟರ್ ಮಾಡೋದಿತ್ತು. ಮೇನ್ಸಲ್ಲಿ ನಾವು ಆನ್ಸರ್ ರೈಟಿಂಗ್ ಮಾಡ್ತೀವಿ. ಸೊ ಆನ್ಸರ್ ರೈಟಿಂಗಲ್ಲಿ ನನ್ನ ಸ್ವಲ್ಪ ಪ್ರಾಬ್ಲಮ್ ಇತ್ತು ಲಾಸ್ಟ್ ಟೈಮ್. ಅದು ನಾನು ಇನ್ನೂ ಬೆಟರ್ ಮಾಡಿದೆ. ಎಲ್ಲ ಸೀನಿಯರ್ಸಿಗಳ ಕೇಳಿದೆ, ಪಿಯರ್ ಗ್ರೂಪಿಗೆ ಕೇಳಿದೆ, ಸ್ಟಡಿ ಗ್ರೂಪಿಗೆ ಕೇಳಿದೆ. ಎಲ್ಲ ಅವ್ರು ಕರೆಕ್ಷನ್ಸ್ ಮಾಡಿದ್ರು. ಅಲ್ಲಿ ನಾನು ಇಂಪ್ರೂವ್ ಮಾಡಿದೆ. ಸ್ಟಡಿನ ಏನು ಮನೆಯಲ್ಲಿ ಕುಂತ್ಕೊಂಡಿದ್ರೆ ಎಲ್ಲಿ ಮತ್ತೆ ಯಾವ್ದಾದ್ರು ಕೋಚಿಂಗ್ ಈ ಥರ ಅಂತಂದ್ರೆ ಸಾಮಾನ್ಯವಾಗಿ ಕೋಚಿಂಗ್ ಸೆಂಟರ್ಗಳೇ ಅವಲಂಬಿಸಿರ್ತಾರೆ. ಬಟ್ ಮನೆಯಲ್ಲಿ ಕೂಡ ಅದರಂಥದ್ದು ಒಂದು ಸಿದ್ಧತೆ ಬೇಕು. ಅದನ್ನೇ ಯಾವ ರೀತಿ ನೀವು ಮಾಡ್ಕೊಂಡಿದ್ರಿ ಅಂತ? ಸರ್ ನಾ ಕೋಚಿಂಗ್ ಏನೂ ತಗೊಂಡಿಲ್ಲ ಸರ್. ಅಷ್ಟೇ ಕೋಚಿಂಗ್ ಎಲ್ಲ ತಗೊಂಡಿಲ್ಲ. ಮೇನ್ಸ್ ಅಂಡ್ ಆನ್ಸರ್ ರೈಟಿಂಗ್ ಇದೆ, ಆನ್ಲೈನ್ ಇರುತ್ತೆ, ಅದು ತಗೊಂಡಿದ್ದೀನಿ. ಮನೆಯಲ್ಲಿ ಸರ್ ವಿತೌಟ್ ಕೋಚಿಂಗ್ ಮಾಡ್ಬೋದು ಸರ್. ಆನ್ಲೈನ್ ರಿಸೋರ್ಸಸ್ ಭಾಳಷ್ಟಿದೆ. ಆದರೆ ಇಂಪಾರ್ಟೆಂಟ್ ಇಸ್ ರಿಸ್ಟ್ರಿಕ್ಷನ್ ಸರ್. ಆನ್ಲೈನಿಗೆ ಇಷ್ಟು ತಗೊಂಡು ಮೆಟೀರಿಯಲ್ ಇದೆ, ಎಲ್ಲ ನಾವು ಓದೋಕ್ಕಾಗೋದಿಲ್ಲ. ಮೇಕ್ ಶೋರ್ ದಟ್ ನೀವು ಟೇಕ್ ಮಿನಿಮಲ್ ನಂಬರ್ ಆಫ್ ರಿಸೋರ್ಸಸ್. ಅದೇ ರಿಸೋರ್ಸ್ ಬರೇ ರಿಪೀಟ್ ಮಾಡೋದು. ಎಲ್ಲ ಸೀನಿಯರ್ಸ್ ನಮ್ಗೆ ಇದೇ ಹೇಳ್ತಾರೆ, ಎಲ್ಲ ಟಾಪರ್ಸ್ ಇದೇ ಹೇಳ್ತಾರೆ. ಆದರೆ ನಾವು ಪ್ರಾಕ್ಟೀಸಲ್ಲಿ ತಗೊಂಬರಲ್ಲ. ಮೇಕಿಂಗ್ ಶೋರ್ ಮಿನಿಮಲ್ ರಿಸೋರ್ಸಸ್ ನಾವು ಅದೇ ಓದೋದು, ದಟ್ ವಿಲ್ ಬ್ರಿಂಗ್ ಬೆಟರ್ ಅಂಡರ್ಸ್ಟ್ಯಾಂಡ್. ಎಷ್ಟು ಗಂಟೆ ನೀವು ಅಧ್ಯಯನ ಮಾಡ್ತಿದ್ರಿ ಅಂತ? ಸರ್ ನನ್ನ ಅಧ್ಯಯನ ಡಿಪೆಂಡ್ ಆಗ್ತಿತ್ತು ಸರ್. ಮೋಸ್ಟ್ಲಿ ಎಕ್ಸಾಮ್ ಪಕ್ಕ ನಿಯರ್ ಬೈ ಎಕ್ಸಾಮ್ ಇಟ್ ವುಡ್ ಗೋ ಟು 14-15 hours ಆಲ್ಸೋ. ಆದ್ರೆ ಸ್ವಲ್ಪ ಸಮಯ ಯು ಡೋಂಟ್ ಫೀಲ್ ಲೈಕ್ ರೀಡಿಂಗ್. ಆ ಟೈಮಿಂಗ್ ನೀವು ಇಟ್ ಕ್ಯಾನ್ ಆಲ್ಸೋ ಕಮ್ ಅಬೌಟ್ 4-5 hours. ಸೊ ಇಟ್ ವುಡ್ ಡಿಪೆಂಡ್ ಸರ್. ಬೇರೆ ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಮುಂದೆ ಬರುವಂತ UPSC ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು ಅಂತ? ಸರ್ UPSC ಚಲೋ ಆಪರ್ಚುನಿಟೀಸ್ ಕೊಡ್ತಾ ಇದೆ. ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಡಿಜಿಟಲ್ ರೆವಲ್ಯೂಷನ್ ಎಲ್ಲ ಇಷ್ಟೊಂದು ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಬರ್ತಾ ಇದೆ. ಯಂಗ್ ಜನ್ರೇಷನಿಗೆ ಇದೇ ಅಡ್ವೈಸ್ ಕೊಡ್ಬೋದು ಸರ್ ನಾನು, ಕಿ ಪ್ಯಾಷನ್ ಇದ್ದರೆ UPSCಗೆ ಕಮ್ಯುನಿಟಿಗೆ ಸರ್ವ್ ಮಾಡೋದು. ಪಬ್ಲಿಕ್ ಸರ್ವೆಂಟ್ಸ್ ಹೇಳ್ತೀವಿ ಸರ್, ವಿ ಹ್ಯಾವ್ ಟು ಸರ್ವ್ ದ ಕಮ್ಯುನಿಟಿ. ಆ ಪ್ಯಾಷನ್ ಇದ್ದರೆ ಸರ್, ಪ್ಲೀಸ್ ಜಾಯಿನ್ ಆ್ಯಂಡ್ ಪ್ಲೀಸ್ ವರ್ಕ್ ಹಾರ್ಡ್ ಟುವರ್ಡ್ಸ್ UPSC. ಇವತ್ತು 440 ರ್ಯಾಂಕ್ ಬಂದಿದೆ, ಯಾವುದು ಸಿಗ್ಬೋದು ಅನ್ನೋ ಒಂದು ಆಸೆ ಇದೆ ಸರ್? ಸರ್ ನನ್ನ ಆಸೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸೇ ಇದೆ. ಈ ರ್ಯಾಂಕಲ್ಲಿ ಅದು ಬರಲ್ಲ ಸರ್. ಐ ವಿಲ್ ಮೇಕ್ ಶೋರ್ ದಟ್ ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ. IAS ಬೇಕು ಅಂತ ಇನ್ನೊಂದು ಪ್ರಯಾಸ ಮಾಡ್ತೀನಿ ಸರ್. ಓಕೆ, ಇವತ್ತು ಅದೇ ರೀತಿ ಕೃಪಾ ಜೈನ್ ಅವರ ತಾಯಿಯವರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸಲ್ಲ. ಇವತ್ತು ನಮ್ಮ ಮಗಳು ಈ ಸಾಧನೆಯನ್ನು ಮಾಡಿದ್ದಾರೆ, ಏನು ಅನ್ಸುತ್ತೆ ಮೇಡಮ್? ಐ ಆಮ್ ವೆರಿ ಹ್ಯಾಪಿ. ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನನ್ನ ಮಗಳು ಇವತ್ತು UPSC ಕ್ಲಿಯರ್ ಮಾಡಿದ್ದಾಳೆ. ಅವಳು ಅಷ್ಟು ಡೆಡಿಕೇಟೆಡ್ ಇದ್ಲು ಅದರಲ್ಲಿ. ಆಮೇಲೆ ತುಂಬ ಜಾಸ್ತಿ ಸ್ಟ್ರಗಲ್ ಮಾಡಿ, ತುಂಬ ಜಾಸ್ತಿ ಅಭ್ಯಾಸ, 14-15 ತಾಸು ಮನೆದೆಲ್ಲ ಫಂಕ್ಷನ್ ಬಿಟ್ಟು ಅವಳು ಯಾವತ್ತೂ ಬರ್ತಾ ಇರಲಿಲ್ಲ. ಎಲ್ಲ ಸ್ಯಾಕ್ರಿಫೈಸ್ ತುಂಬ ಮಾಡಿದ್ದಾಳೆ. ಅದಕ್ಕೆ ಇವತ್ತು ಅಲ್ಲಿ ರೀಚ್ ಆಗಿದ್ದಾಳೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಮನೆಯಲ್ಲಿ ಕೂಡ ಸಾಕಷ್ಟು 13 ಅವರು 14 ಅವ್ರು ಓದ್ತಿದ್ರು. ತಮ್ಮ ಸಹಕಾರ ಹೇಗಿರ್ತಿತ್ತು ಅಂತ ಮನೆಯಲ್ಲಿ? ಅವಳಿಗೆ ನಾನು ಯಾವುದು ಕೆಲಸ ಹೇಳ್ತಾ ಇರಲಿಲ್ಲ. ಅವಳಿಗೆ ಯಾವ ಟೈಮಲ್ಲಿ ಹೆಲ್ಪ್ ಬೇಕೋ ಆ ಟೈಮಲ್ಲಿ ಅವಳಿಗೆ ಟೈಮ್ ಟು ಟೈಮ್ ಊಟ, ಟೈಮ್ ಟು ಟೈಮ್. ಯಾವಾಗ ನರ್ವಸ್ ಆಗ್ತಾಯಿದ್ಲು, ಒಂದೊಂದು ಸಾರಿ ಅವಳಿಗೆ ತುಂಬ ಬೇಜಾರಾಗ್ತಾಯಿತ್ತು. ವಾಪಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಏನಿಲ್ಲ ಮತ್ತೆ ಅಭ್ಯಾಸ ಮಾಡಬೇಕು, ಮಾಡಿದ್ರೇ ನೀನು ರೀಚ್ ಆಗ್ತೀಯ ನಿನ್ನ ಗೋಲ್ಗೆ, ಆ ಥರ ಮೋಟಿವೇಟ್ ಮಾಡ್ತಾಯಿದ್ದೆ ಅವಳಿಗೆ. ಅದರಂತೆ ಅವರ ತಂದೆಯವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಇವತ್ತು ತಮ್ಮ ಮಗಳು ಈ ರೀತಿ ಸಾಧನೆ ಒಂದು ಮಾಡಿದ್ದಾರೆ, ಏನೇನು ಅನಿಸುತ್ತೆ ಸರ್? ಯಾವ ರೀತಿ ನಿಮ್ಮ ಹರ್ಷ ವ್ಯಕ್ತಪಡಿಸ್ತೀವಿ? ಹರ್ಷ ತುಂಬ ಆಗಿದೆ, ಭಾಳ ಖುಷಿಯಾಗಿದೆ.
ನಾ ಮತ್ತೊಂದು ಮಾತು ಹೇಳಲು ಇಚ್ಛೆ ಪಡ್ತೀನಿ ಅಂದರೆ ಇಂಥ ಮಕ್ಕಳು ಎಲ್ಲರಿಗೂ ಆಗಲಿ ಅಂತೇಳಿ ಇಚ್ಛೆ ಪಡ್ತೀನಿ ಸರ್. ಅಲ್ಲ, ತಮ್ಮ ತಮ್ಮ ಸ್ಫೂರ್ತಿ ಏನು ಸರ್? ಈಗ ಇಷ್ಟು ಮಗಳಿಗೆ ನೀವು ಸಹಕಾರನ ಕೊಟ್ಟಿದ್ದೀರಿ, 3rd ಅಟೆಂಪ್ಟಲ್ಲಿ ಇಷ್ಟು ರ್ಯಾಂಕ್ ಬಂದಿದ್ದಾರೆ, ಇನ್ನೂ ಅಟೆಂಪ್ಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಅವರ ಗುರಿ IAS ಅನ್ನೋದು. ಅದಕ್ಕೆ ತಮ್ಮ ಸಪೋರ್ಟ್ ಹೇಗಿರುತ್ತೆ ಮುಂದಿದ್ದು? ನಮ್ಮ ಸಪೋರ್ಟ್ ಅವಳು IAS ಆಗೋವರೆಗೂ ಇರುತ್ತೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಮಾಡಲಿ ಅಂತೇಳಿ ಹೇಳಿದ್ದೀನಿ ಅವಳಿಗೆ, ಮಾಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾಳೆ. ನೋಡೋಣ ಹೇಗೆ ಮಾಡ್ತಾಳೆ ಹೇಗಿಲ್ಲ. ಒಂದ್ಸಲ ಅವಳು ಚಾಲೆಂಜ್ ತೊಗೊಂಡಿದ್ದಾಳೆ ಅಂದ್ರೆ ಅದನ್ನು ಮುಗಿಸ್ತಾಳೆ ಅನ್ನೋದು ನಮಗೂ ಒಂದು ಒಳಗೆ ಒಂದು ಹುಮ್ಮಸ್ಸಿದೆ. ಇದಿಷ್ಟು ಏನಂತಂದ್ರೆ ಕೃಪಾ ಜೈನ್ ಅವರ ತಂದೆ ತಾಯಿ ಹಾಗೂ ಅವರ ಒಂದು ಮಾತು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಜೊತೆ ರಾಜೇಶ್ ಹೂಗಾರ್, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.